ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಕ್ರೋಶೆ ಸ್ಟಿಚ್ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರದ್ದು ಕ್ರೋಶೆ ಪ್ಯಾಟರ್ನು ತುಂಬ ಸುಲಭವಾದಂತಹ ಸಿಂಪಲ್ ಸ್ಟಿಚ್. ಇದು ಕ್ರೋಶೆ ಸ್ಟಿಚ್ಚು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಈಸಿಯಾಗಿದೆ ಮತ್ತು ಬಿಗಿನರ್ಸ್ ಕೂಡ ಮಾಡ್ಬೋದು, ಅಷ್ಟು ಈಸಿ ಮತ್ತು ಸ್ಪೀಡ್ ಆಗುತ್ತೆ. ಇದು ಸ್ಪೀಡ್ ಮಾಡ್ಬೋದು, ತುಂಬ ಸುಲಭವಾಗಿ ಮಾಡುವಂಥ ಒಂದು ಸುಂದರವಾದಂತಹ ಕ್ರೋಶೆ ಸ್ಟಿಚ್ಚು. ಈ ಸ್ಟಿಚ್ ಉಪಯೋಗಿಸ್ಕೊಂಡು ಟೇಬಲ್ ಕ್ಲಾತ್ ಆಗಲಿ, ಬೇಬಿ ಬ್ಲ್ಯಾಂಕೆಟ್ ಆಗಲಿ, ಅಥವಾ ಬೇರೆ ಏನಾದರೂ ಶಾಲ್ ಥರ ಏನಾದರೂ ಮಾಡೋದಾದರೆ ಶಾಲ್ ಆದರೂ ಮಾಡ್ಬೋದು. ಈ ಥರ ಮಾಡ್ಕೋಬೋದು. ನೀವು ಬೇರೆ ಬೇರೆ ಡಿಸೈನ್ಗಳನ್ನ, ಬೇರೆ ಬೇರೆ ವಸ್ತುಗಳನ್ನು ಮಾಡ್ಕೋಬೋದು. ಈ ಡಿಸೈನಲ್ಲಿ ತುಂಬ ಸುಲಭವಾದಂಥ ಡಿಸೈನ್. ಹೆಂಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಈ ಮಲ್ಟಿ ಕಲರ್ ದಾರ ತೊಗೊಂಡಿದ್ದೀನಿ. ಈ ಥರ ನೀವು ಯಾವುದಾದ್ರೂ ತೊಗೊಳ್ಳಿ. ಸಿಂಪಲ್ ಸಿಂಗಲ್ ಕಲರಿಂದು ನಾರ್ಮಲ್ ವೂಲನ್ ಥ್ರೆಡ್ಡು ಕೂಡ ತೊಗೋಬೋದು. 4 ಪ್ಲೈ ವೂಲನ್ ಥ್ರೆಡ್ಡು ನಿಮ್ಗೆ ಯಾವ್ದು ಬೇಕೋ ಅದು. ಇದೀಗ 3.5 mm ಕ್ರೋಶೆ ಹುಕ್ಕು ನಾನು ತೊಗೊಂಡಿದ್ದೀನಿ. ಇದಕ್ಕೆ ಫಸ್ಟು ಸ್ಲಿಪ್ ನಾಟ್ ಹಾಕ್ಕೊಳ್ಳೋಣ. ಈ ಥರ ಸ್ಲಿಪ್ ನಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೋಬೇಕು. ಕ್ರೋಶೆ ಹುಕ್ ಅದರಲ್ಲಿ ಸೇರಿಸ್ಕೊಂಡು ಚೈನ್ ಮಾಡ್ಕೋಬೇಕು. ಬೇಸ್ ಚೈನ್ ಮಾಡ್ಕೋಬೇಕು. ಫಸ್ಟಿಗೆ ಶಾಲು ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಚೈನ್ ಮಾಡ್ಕೋಬೇಕು. ಯಾವಾಗ ಹಾಗೆ ಬೇಸ್ ಚೈನ್ ಅಂತ ಹೇಳ್ತಾರೆ ಇದಕ್ಕೆ. ಫಸ್ಟಿಗೆ ಚೈನ್ ಹಾಕ್ಕೊಳ್ಳೋದು. ಏನೇ ಶಾಲ್ ಮಾಡೋದಾದರೂ ಬೇಸ್ ಚೈನು, ಯಾವುದೇ ಇದು ಶುರು ಮಾಡೋದಾದರೂ, ಪ್ರಾಜೆಕ್ಟ್ ಶುರು ಮಾಡೋದಾದರೂ ನೀವು ಚೈನ್ ಹಾಕೋಬೇಕು. ಆದರೆ ಆಡ್ ನಂಬರಲ್ಲಿ ಇರಬೇಕಿದು. 1, 3, 5 ಆ ಥರ ಆಡ್ ನಂಬರಲ್ಲಿ ಇರಬೇಕು. ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಹಾಕೋಬೋದು ನೀವು. 51, 71 ಈ ಥರ ಎಷ್ಟು ಬೇಕಾದ್ರೂ ಹಾಕೋಬೋದು ನೀವು. ನೋಡಿ, 21 ಚೈನ್ ಹಾಕ್ಕೊಂಡಿದ್ದೀನಿ ನಾನು ಆಡ್ ನಂಬರಲ್ಲಿ. 23, 25 ಎಷ್ಟಾದ್ರೂ ಹಾಕೋಬೋದು. ಈಗ ನೋಡಿ, 2 ಚೈನ್ ಬಿಟ್ಟು 3ನೇ ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ದಾರ ತೊಗೊಂಬಂದು ಚೈನ್ ಒಳಗೆ ಬಂದು ಮತ್ತೆರಡು, ಮತ್ತೊಂದು, ಈ ಥರ ಎಲ್ಲ ಚೈನ್ಗಳಲ್ಲಿ 3ನೇ ಚೈನಿಂದ ನಂತರ ನೆಕ್ಸ್ಟ್ ಎಲ್ಲ ಚೈನ್ಗಳಲ್ಲೂ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸಾಮಾನ್ಯವಾಗಿ ಬೇಸ್ ಈ ಥರನೇ ಮಾಡ್ತೀವಿ ನಾವು. ಈ ಚೈನ್ನ ಮೇಲೆ ನೀವು ಸಿಂಗಲ್ ಕ್ರೋಶೆನೂ ಹಾಕ್ಕೋಬೋದು. ಕೆಲವು ಡಿಸೈನ್ಗಳಿಗೆ ಸಿಂಗಲ್ ಕ್ರೋಶೆ, ಕೆಲವು ಡಿಸೈನ್ಗಳಿಗೆ ಡಬಲ್ ಕ್ರೋಶೆ ಚೆನ್ನಾಗಿರುತ್ತೆ. ಇದಕ್ಕೆ ಈ ಡಿಸೈನ್ಗೆ, ಇವತ್ತು ಮಾಡೋ ಡಿಸೈನ್ಗೆ ಡಬಲ್ ಕ್ರೋಶೆ ಚೆನ್ನಾಗಿರುತ್ತೆ. ಅದಕ್ಕೆ ಡಬಲ್ ಕ್ರೋಶೆ ಮಾಡಿದ್ದೀನಿ. ಬೇಸ್ ಚೈನು ಕೆಳಗೆ ಫಸ್ಟಿಗೆ ಮಾಡೋ ಚೈನು ಬೇಸ್ ಚೈನ್. ಕೆಲವು ಸರಿ ಚೈನಿಂದಲೇ ಡಿಸೈನ್ ಸ್ಟಾರ್ಟ್ ಮಾಡ್ತೀವಿ, ಕೆಲವು ಸಿಂಪಲ್ ಡಿಸೈನ್ಗಳು. ನೀವು ನನ್ನ ವೀಡಿಯೋಗಳು ನೋಡಿದರೆ ಗೊತ್ತಾಗ್ಬೋದು. ಬೇರೆ ವೀಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ತಾನೇ ಸಜೆಸ್ಟ್ ಆಗ್ತಾ ಇರುತ್ತೆ. ನನ್ನ ವೀಡಿಯೋಗಳು ನೋಡಿ ಗೊತ್ತಾಗುತ್ತೆ. ಈ ಥರ ಬೇರೆ ಬೇರೆ ಡಿಸೈನ್ಗಳು ಈಗಾಗಲೇ ಹಾಕಿದ್ದೀನಿ, ಇನ್ನು ಮುಂದೆನೂ ಹಾಕ್ತಾಯಿದ್ದೀನಿ. ಈ ಥರ ಎಲ್ಲ ಚೈನ್ಗಳಲ್ಲೂ ಡಬಲ್ ಕ್ರೋಶೆ ಮಾಡಬೇಕು, ಒಂದು ಬಿಡದೆ. ನೋಡಿ, ಎಂಡ್ವರೆಗೂ ಬಂದಿದ್ದೀನಿ. ಬರೀ ಚೈನ್ ಮೇಲೆ ಡಬಲ್ ಕ್ರೋಶೆ ಹಾಕಿರೋದು. ಈಗ 2 ಚೈನ್ ಮಾಡಿ ವರ್ಕ್ ಟರ್ನ್ ಮಾಡಿ. ವರ್ಕ್ ಟರ್ನ್ ಮಾಡಿದ ಮೇಲೆ ಈಗ ನೋಡಿ, ಇದು ಫಸ್ಟ್ ಡಬಲ್ ಕ್ರೋಶೆ ಮೇಲೆ 2 ಚೈನ್ ಇದೆ. ಅದರ ಒಂದು ಡಬಲ್ ಕ್ರೋಶೆ ಲೆಕ್ಕ, ಮೇಲಿನ 2 ಚೈನು, ಆ ಡಬಲ್ ಕ್ರೋಶೆ ಮೇಲೆ 2 ಚೈನು. ನೆಕ್ಸ್ಟ್ ಡಬಲ್ ಕ್ರೋಶೆಗಳಿದೆಯಲ್ವ, ನೆಕ್ಸ್ಟಿನ 2 ಡಬಲ್ ಕ್ರೋಶೆಲಿ ಈಗ ಒಂದು ಡಿಸೈನ್ ಮಾಡ್ತೀವಿ. ದಾರ ತಗೊಂಡು ಫಸ್ಟ್ ಡಬಲ್ ಕ್ರೋಶೆ ಮೇಲಿನ ಚೈನಿಂದ ಹೀಗೆ ದಾರ ತಗೊಂಬನ್ನಿ. 3 ಲೂಪ್ ಆಯಿತು ಕ್ರೋಶೆ ಹುಕ್ಕಲ್ಲಿ. ಇದನ್ನು ಸೇರಿಸ್ಕೊಳ್ಳೋದು ಬೇಡ, ಡಬಲ್ ಕ್ರೋಶೆ ಮಾಡೋದು ಬೇಡ. ಮತ್ತೆ ದಾರ ತಗೊಂಡು 2ನೇ ಡಬಲ್ ಕ್ರೋಶೆ ಮೇಲೆ ಈ ಥರ ಮಾಡ್ಕೊಳ್ಳಿ. ದಾರ ತಗೊಂಬಂದು 3 ಅಂದರೆ 2 ಲೂಪ್, ಒಟ್ಟು 5 ಲೂಪ್ ಆಗುತ್ತೆ. 4 ಲೂಪಲ್ಲಿ ಆಚೆ ಬನ್ನಿ, ಮತ್ತೆ 2ನ್ನು ಒಂದು ಮಾಡಿ. ನೋಡಿ, ಮತ್ತೆ ಒಂದು ಚೈನು. ಈ ಥರ ದಾರ ಸುತ್ಕೊಳ್ಳಿ. ನೆಕ್ಸ್ಟ್ 2 ಡಬಲ್ ಕ್ರೋಶೆಲಿ ನೋಡಿ, ಈ ಫಸ್ಟ್ ಡಬಲ್ ಕ್ರೋಶೆಲಿ ಹೀಗೆ ದಾರ ತಗೊಂಬನ್ನಿ. 3 ಲೂಪ್ ಇರುತ್ತೆ. ಮತ್ತೆ ದಾರ ತಗೊಳ್ಳಿ, 2ನೇ ಡಬಲ್ ಕ್ರೋಶೆಲಿ ತನ್ನಿ. ಒಟ್ಟು 5 ಲೂಪ್ ಆಗುತ್ತೆ ಕ್ರೋಶೆ ಹುಕ್ಕಲ್ಲಿ. ಈಗ ಮತ್ತೆ ದಾರ ತಗೊಂಡು 4ರ ಒಳಗಡೆ ಬನ್ನಿ, ಮತ್ತೆ ದಾರ ತಗೊಂಡು 2ರ ಒಳಗಡೆ ಬನ್ನಿ, ಮತ್ತೊಂದು ಚೈನ್ ಹಾಕಿ. ಇದು ಕಂಪ್ಲೀಟ್ ಆದಮೇಲೆ ಒಂದು ಚೈನ್ ಹಾಕ್ಕೋಬೇಕಾಗತ್ತೆ. ಮತ್ತು ಮುಂದಿನ 2 ಡಬಲ್ ಕ್ರೋಶೆಲಿ ಈ ಥರ 3 ಲೂಪ್ ಆದಮೇಲೆ ಹಾಗೆ ನೆಕ್ಸ್ಟ್ ಮಾಡಬೇಕು. ಕಂಪ್ಲೀಟ್ ಮಾಡಬಾರ್ದು ಡಬಲ್ ಕ್ರೋಶೆ. ಈ ಥರ 2 ಡಬಲ್ ಕ್ರೋಶೆಲಿ ಮಾಡ್ಕೋಬೇಕು. ಒಂದು ಸಾರಿ ಕಂಪ್ಲೀಟ್ ಈ 2 ಮಾಡಿ ಕಂಪ್ಲೀಟ್ ಆದಮೇಲೆ ಒಂದು ಚೈನ್ ಸೇರಿಸ್ಕೋಬೇಕು, ಇಲ್ಲಾಂದರೆ ಟೈಟ್ ಆಗುತ್ತೆ. ಚೈನ್ ಸೇರಿಸ್ಕೊಳ್ಳೋದು ಮರಿಬಾರ್ದು. ನೀವು ನಿಧಾನವಾಗಿ ಇದನ್ನು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ, ಕಷ್ಟ ಇಲ್ಲ. ಒಂದು ಚೈನ್ ಆದಮೇಲೆ ನೋಡಿ, ದಾರ ತಗೊಳ್ಳಿ, ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಒಂದು ದಾರ ತನ್ನಿ, ಮತ್ತು ಅದರ ನೆಕ್ಸ್ಟ್ ಡಬಲ್ ಕ್ರೋಶೆಲಿ 4 ಒಂದು ಮಾಡಿ, ಮತ್ತೆ 2 ಒಂದು ಮಾಡಿ. ಈ ಥರ ಮಾಡ್ಕೊಂಡು ಹೋಗಿ. ಚೈನು ಮತ್ತು 2 ಡಬಲ್ ಕ್ರೋಶೆಗಳಲ್ಲಿ ಮಾಡ್ತಾ ಹೋಗಬೇಕು. ಮುಂದಿನ 2 ಆ ಥರ ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕೋದು ಮರೆತರೆ ಟೈಟ್ ಆಗಿಬಿಡುತ್ತೆ, ಶೇಪ್ ಹಾಳಾಗುತ್ತೆ, ಡಿಸೈನ್ ಹಾಳಾಗುತ್ತೆ. ಡಿಸೈನ್ ಇರೋದೇ ಹಾಗೆ, ಚೈನ್ ಹಾಕ್ಕೊಳ್ಳೇಬೇಕು, ನೀವು ಮರಿಬಾರ್ದು. ನೋಡಿ, ಈ ಥರ 2 ಡಬಲ್ ಕ್ರೋಶೆಗೆ
ಡಬಲ್ ಕ್ರೋಶೆ ಮಾಡ್ತಾ, ಎರಡು ಸೇರಿಸ್ಕೊಂಡು ಡಬಲ್ ಕ್ರೋಶೆ, ಎರಡು ಡಬಲ್ ಕ್ರೋಶೆನ ಸೇರಿಸ್ಕೊಂಡು ಮಾಡಬೇಕು. ಈಗ ನೋಡಿ ಎಂಡ್ ಬಂದಿದ್ದೀವಿ, ಕೊನೆಯಲ್ಲಿ ಎರಡು ಬಂದಿದೆ ಕರೆಕ್ಟಾಗಿ. ಈಗ ಟರ್ನಿಂಗ್ ಚೈನ್ ಒಂದು ಉಳಿದೈತೆ. ಆ ಟರ್ನಿಂಗ್ ಚೈನಲ್ಲಿ ಎರಡನೇ ಚೈನಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು. ಒಂದು ಸಿಂಗಲಾಗಿ ಡಬಲ್ ಕ್ರೋಶೆನೇ, ಡೈರೆಕ್ಟಾಗಿ ಡಬಲ್ ಕ್ರೋಶೆನೇ ಮಾಡ್ಕೋಬೇಕು. ಮೊದಲೆಲ್ಲ ಎರಡೆರಡು ಡಬಲ್ ಕ್ರೋಶೆ ಸೇರಿಸ್ಕೊಂಡು ಡಬಲ್ ಕ್ರೋಶೆ. ಈಗ ಎರಡು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ. ಈಗ ನಿಜವಾದ ಡಿಸೈನ್ ಬರುತ್ತೆ. ಈಗ ನೋಡಿ ಆ ಡಬಲ್ ಕ್ರೋಶೆ ಮೇಲೆ ಚೈನ್ ಇದೆ, ಅದೊಂದು ಡಬಲ್ ಕ್ರೋಶೆ ಈಕ್ವಲ್ ಆಗುತ್ತೆ. ಈಗ ಆ ಗ್ಯಾಪ್ ಇದೆಯಲ್ವಾ, ಫಸ್ಟ್ ಡಬಲ್ ಕ್ರೋಶೆ ಆಚೆ ಈಚೆ, ಆ ಫಸ್ಟ್ ಗ್ಯಾಪಲ್ಲಿ ದಾರ ತೊಗೊಂಬನ್ನಿ. 3 ಲೂಪ್ ಆಯಿತು, ಸೇರಿಸೋದು ಬೇಡ. ನೆಕ್ಸ್ಟ್ ಗ್ಯಾಪಲ್ಲಿ ಈ ಥರ ದಾರ ತೊಗೊಂಬನ್ನಿ. 5 ಲೂಪ್ ಆಯಿತು. ಮತ್ತು ದಾರ ತಗೊಂಡು ಈ 4 ಒಂದು ಮಾಡಿ, ಮತ್ತು ಒಂದು ಮಾಡಿ, 2 ಒಂದು ಮಾಡಿ, ಮತ್ತೆ ಒಂದು ಚೈನ್ ಹಾಕ್ಕೊಳ್ಳಿ. ಈಗ ಆ ಫಸ್ಟ್ ಕಂಪ್ಲೀಟ್ ಮಾಡಿದ ಎರಡನೇ ಗ್ಯಾಪ್ ಇದೆಯಲ್ವಾ, ಅದೇ ಗ್ಯಾಪಲ್ಲಿ ಇನ್ನೊಂದು ಸಾರಿ ತಗೊಂಬನ್ನಿ, ಮತ್ತು ನೆಕ್ಸ್ಟ್ ಗ್ಯಾಪಲ್ಲಿ ತಗೊಂಬನ್ನಿ. 4 ಒಂದು ಮಾಡಿ, ಮತ್ತು 2 ಒಂದು ಮಾಡಿ, ಇನ್ನೊಂದು ಚೈನ್ ಮಾಡ್ಕೋಬೇಕು. ಚೈನ್ ಮಾಡಿಕೊಂಡು ಈಗ ಎಲ್ಲಿ ಎಂಡ್ ಮಾಡಿದ್ದೀರಾ ಅದೇ ಗ್ಯಾಪಲ್ಲಿ ಈ ಮತ್ತೆ ಇನ್ನೊಂದು ಸಾರಿ ಸ್ಟಾರ್ಟ್ ಮಾಡ್ಕೋಬೇಕು. ಎಂಡ್ ಮಾಡಿದಲ್ಲಿ ಸ್ಟಾರ್ಟ್ ಮಾಡೋದು. ಈಗ ನೋಡಿ ಇದು ಎಂಡ್ ಆಯಿತು. ಈಗ ಇನ್ನು ನೆಕ್ಸ್ಟ್ ಅದೇ ಗ್ಯಾಪಲ್ಲಿ ನೀವು ಮಾಡಬೇಕು, ಸ್ಟಾರ್ಟ್ ಮಾಡಬೇಕು. ಚೈನ್ ಹಾಕಿಬಿಟ್ಟು ಮತ್ತು ಅದೇ ಗ್ಯಾಪಿಗೆ ಬರಬೇಕು. ಎಲ್ಲಿ ನೀವು ನೋಡಿ ಈಗ ಇದಾಯಿತು. ಈಗ ಲಾಸ್ಟಿಗೆ ಹಾಕಿದ್ದೀರಲ್ವಾ, ಅದೇ ಗ್ಯಾಪಲ್ಲಿ ಮತ್ತೆ ಸ್ಟಾರ್ಟ್ ಮಾಡಬೇಕು. ಚೈನ್ ಮಾಡಿ ನೋಡಿ ಅದೇ ಗ್ಯಾಪಲ್ಲಿ ಮತ್ತು ನೆಕ್ಸ್ಟ್ ಗ್ಯಾಪ್, ಆ ಥರ ಮಾಡ್ತಾ 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 ಮುಂದೆ ಹೋಗಬೇಕು. ಗ್ಯಾಪ್ಗಳಲ್ಲಿ ಮಾಡ್ತಾಯಿದ್ದೀನಿ, ಡಬಲ್ ಕ್ರೋಶೆ ಚೈನಲ್ಲಿ ಮಾಡ್ತಾಯಿಲ್ಲ. ಗ್ಯಾಪ್ಗಳಲ್ಲಿ ಒಂದು ಡಬಲ್ ಕ್ರೋಶೆ ಆಚೆ ಈಚೆ ಡಬಲ್ ಕ್ರೋಶೆ ಆದಂಗೆ ಆಗುತ್ತೆ. ಆವಾಗ ಆ ಕಡೆಯೂ ಈ ಕಡೆಯೂ ಗ್ಯಾಪಲ್ಲಿ ಸೇರಿಸಿ ಒಂದು ಡಬಲ್ ಕ್ರೋಶೆ ಮಾಡೋದು. ಎರಡು ಗ್ಯಾಪನ್ನು ಸೇರಿಸ್ಕೊಂಡು ಮಧ್ಯೆ ಮಧ್ಯೆ ಒಂದು ಚೈನ್ ಹಾಕೋದು ಮರಿಬಾರ್ದು, ಟೈಟ್ ಆಗುತ್ತೆ. ಇಲ್ಲಾಂದರೆ ಮುಂದುವರಿಸ್ಕೊಂಡು ಹೋಗಿ ಪೂರ್ತಿ ಈ ಥರ ಪೂರ್ತಿ ಮಾಡ್ಕೊಳ್ಳಿ. ಚೈನು 3 ಲೂಪು ಮತ್ತು ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತು ಡಬಲ್ ಕ್ರೋಶೆ ಥರದ ದಾರ ತಂದು 4 ಒಂದು ಮತ್ತು 2 ಒಂದು ಎಂಡ್ ಆಯಿತು. ಈಗ ಒಂದು ಚೈನ್ ಹಾಕ್ಕೊಂಡು ಎಂಡಲ್ಲಿ ಈ 2 ಚೈನ್ ಹಾಕಿದ್ದೀವಲ್ಲ ನಾವು ಲಾಸ್ಟ್ ಟೈಮ್ ಟರ್ನ್ ಮಾಡಿದಾಗ, ಆ ಎರಡನೇ ಚೈನಲ್ಲಿ ಒಂದು ಡಬಲ್ ಕ್ರೋಶೆ, ಡೈರೆಕ್ಟಾಗಿ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈಗ ಮತ್ತೆ 2 ಚೈನ್ ಹಾಕ್ಕೊಂಡು ವರ್ಕ್ ಟರ್ನು. ಈಗ ನೆಕ್ಸ್ಟ್ ರೌಂಡಿಗೆ ಬರುವಾಗ ಇದೇ 2 ಚೈನಲ್ಲಿ, ಆ ಎರಡನೇ ಚೈನಲ್ಲಿ ನೀವು ಈ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಈಗ ನಾನು ಹಾಕಿದ್ದೀನಲ್ವ ಅದೇ ಥರ. ಈಗ ವರ್ಕ್ ಟರ್ನ್ ಮಾಡಿಬಿಟ್ಟು ಮತ್ತೆ ಗ್ಯಾಪಲ್ಲಿ ನೋಡಿ, ಫಸ್ಟ್ ಗ್ಯಾಪಲ್ಲಿ 3 ಲೂಪು ಮತ್ತು ನೆಕ್ಸ್ಟ್ ಗ್ಯಾಪಲ್ಲಿ 4 ಒಂದು 2 ಒಂದು ಮತ್ತು ಒಂದು ಚೈನು ಮತ್ತು ನೆಕ್ಸ್ಟ್ ಗ್ಯಾಪು. ಅಂದರೆ ಅದೇ ಗ್ಯಾಪಲ್ಲಿ ನೀವು ಎಂಡ್ ಮಾಡಿದ ಗ್ಯಾಪಲ್ಲೇ ತರಬೇಕು. ನೆಕ್ಸ್ಟ್ ಗ್ಯಾಪ್ಗೆ ಹೋಗಬೇಕು. ಒಂದು ಚೈನು ನೋಡಿ, ಈಗ ನೀವು ಎಂಡ್ ಮಾಡಿದ ಗ್ಯಾಪಲ್ಲೇ ಮತ್ತೆ ಸ್ಟಾರ್ಟ್ ಮಾಡೋದು. ಆ ಥರ ಮಾಡ್ತಾ 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 ಮುಂದುವರ್ಕೊಂಡು ಹೋಗಬೇಕು. ಮತ್ತೆ ಅಲ್ಲಿಂದ ತಗೊಳ್ಳಿ, ನೆಕ್ಸ್ಟ್ ಗ್ಯಾಪಿಗೆ ತಗೊಳ್ಳಿ, ಮತ್ತು ಒಂದು ಚೈನು ನೋಡಿ, ಅದೇ ಗ್ಯಾಪಲ್ಲಿ ಸ್ಟಾರ್ಟ್ ಮಾಡಿ, ನೆಕ್ಸ್ಟ್ ಗ್ಯಾಪಲ್ಲಿ ಎಂಡು, ಮತ್ತು ಆ ಎಂಡ್ ಮಾಡಿದ ಗ್ಯಾಪಲ್ಲಿ ಸ್ಟಾರ್ಟ್ ಮಾಡಿ, ನೆಕ್ಸ್ಟ್ ಗ್ಯಾಪಲ್ಲಿ ಎಂಡ್ವರೆಗೂ ಆಯಿತು. ಈಗ ಮತ್ತೆ ಆ 2 ಚೈನ್ ಇದೆಯಲ್ವ ಟರ್ನಿಂಗ್ ಚೈನು, ಅಲ್ಲಿ ಒಂದು ಡಬಲ್ ಕ್ರೋಶೆ, ಅಲ್ಲಿ ಒಂದು ಡಬಲ್ ಕ್ರೋಶೆ, ಮತ್ತೆ 2 ಚೈನ್ ಮಾಡ್ಕೊಂಡು ವರ್ಕ್ ಟರ್ನ್ ಮಾಡಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ತುಂಬ ಸುಲಭ, ಸ್ಪೀಡ್ ಆಗುತ್ತೆ, ಬೇಗ ಆಗುತ್ತೆ ಕೆಲಸ. ತುಂಬ ಸ್ಪೀಡ್ ಮಾಡ್ಬೋದು ನೀವು. ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೋಬೋದು. ಶಾಲ್ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಶಾಲು ಈ ಥರ, ಅಥವಾ ಬೇರೆ ಏನಾದ್ರು ಡ್ರೆಸ್ಗಳಿಗಾದರೂ ಉಪಯೋಗಿಸ್ಕೋಬೋದು. ಮಕ್ಕಳಿಗೆ ಫ್ರಾಕ್ ಮಾಡೋದಾದರೆ ಅಥವಾ ಬೇರೆ ಏನಾದ್ರು ಮಾಡೋದಾದರೆ ಬೇಬಿ ಬ್ಲ್ಯಾಂಕೆಟು ಮಾಡ್ಕೋಬೋದು. ಮಕ್ಕಳನ್ನ ಎತ್ಕೊಳ್ಳೋಕ್ಕೆ ಅಥವಾ ಮಕ್ಕಳಿಗೆ ಹೊದ್ಕೊಳ್ಳೋಕ್ಕೆ ಮಾಡೋ ಥರ, ಅಥವಾ ಟೇಬಲ್ ಕ್ಲಾತ್ ಮಾಡೋದಾದರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರೋಂಥ ಡಿಸೈನು, ಸುಂದರವಾಗಿ ಕಾಣುತ್ತೆ. ಫುಲ್ ಮಾಡಿ ಆದಾಗ ನೀವು ಸಿಂಗಲ್ ಕಲರಲ್ಲಿ ಮಾಡ್ಕೊಳ್ಳಿ, ಸಿಂಗಲ್ ನಾರ್ಮಲ್ ಉಲ್ಲನಲ್ಲೂ ಮಾಡ್ಕೋಬೋದು. ಇದೊಂದು ಸ್ವಲ್ಪ ಬೇರೆ ರೀತಿ ಇದೆ ದಾರ, ನಾನು ನಿಮ್ಗೆ ತೋರ್ಸೋಕ್ಕೆ ಇದರಲ್ಲಿ ಮಾಡಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ, ಮನೇಲಿ ಮಾಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ನಿಮಗೆ ಹೆಂಗೆ ಅನ್ನಿಸ್ತು ವಿಡಿಯೋ ಅಂತ, ಈ ಡಿಸೈನ್ ಹೆಂಗೆ ಅನ್ನಿಸ್ತು ಅಂತ
ತಿಳಿಸಿ ನನಗೆ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ ತಿಳಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.